ಯುಕೆ ನ್ಯೂಸ್ ಸುದ್ದಿವಾಹಿನಿಗೆ ಸ್ವಾಗತ. ವೀಕ್ಷಕರೇ, ನಾನು ಎಂ ಶಿವಪ್ರಕಾಶ್. ಶ್ರಮಿಕರು, ಹಿಂದುಳಿದವರ ಅಭಿವೃದ್ಧಿಗಾಗಿ ದೂರದೃಷ್ಟಿ ಯೋಜನೆಗಳನ್ನು ಜಾರಿಗೊಳಿಸಿದ್ದ ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸ್ ಶ್ರಮ ಸಂಸ್ಕೃತಿಯ ಹರಿಕಾರರಾಗಿದ್ದಾರೆ ಎಂದು ಸೊಪ್ಪಿನ ಕಾಳಮ್ಮ ಕಾಲೇಜಿನ ಪ್ರಾಚಾರ್ಯ ಎ ಕೊಟ್ರಗೌಡ ಹೇಳಿದರು. ವಿಜಯನಗರ ಜಿಲ್ಲೆ ಹೂನಡಗಲಿ ತಾಲೂಕು ಪಂಚಾಯಿತಿ ರಾಜೀವ್ ಗಾಂಧಿ ಸಭಾಂಗಣದಲ್ಲಿ ತಾಲೂಕು ಆಡಳಿತ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಮ್ಮಿಕೊಂಡಿದ್ದ ದಿವಂಗತ ಡಿ ದೇವರಾಜ ಅರಸು ಅವರ 111ನೇ ಜನ್ಮದಿನಾಚರಣೆಯಲ್ಲಿ ವಿಶೇಷ ಉಪನ್ಯಾಸ ನೀಡಿ ಹೇಳಿದರು. ಶೋಷಿತರು, ತುಳಿತಕ್ಕೆ ಒಳಗಾದವರಿಗಾಗಿ ಕ್ರಾಂತಿಕಾರಕ ಯೋಜನೆಗಳನ್ನು ರೂಪಿಸುವ ಮೂಲಕ ಅರಸು ದೇಶಕ್ಕೆ ಮಾದರಿ ಆಡಳಿತವನ್ನು ನೀಡಿದ್ದಾರೆ. ಅವರ ಆದರ್ಶಗಳನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕಾಗಿದೆ ಎಂದರು. BCM ವಿಸ್ತರಣಾಧಿಕಾರಿ ವಿ ರಮೇಶ್ ಮಾತನಾಡಿ, ಅರಸು ಅವರು ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ಕೇಂದ್ರೀಕರಿಸಿ ಕಲ್ಯಾಣ ಕಾರ್ಯಕ್ರಮವನ್ನು ರೂಪಿಸಿ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ ಎಂದರು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಜಿ ಪರಮೇಶ್ವರ್ ಅಧ್ಯಕ್ಷತೆ ವಹಿಸಿದ್ದರು. ಪುರಸಭೆ ಮುಖ್ಯಾಧಿಕಾರಿ ಜಿ ಹನುಮಂತಪ್ಪ, ಸಹಾಯಕ ಕೃಷಿ ನಿರ್ದೇಶಕ KT ಮಂಜುನಾಥ್, ಗ್ರಾಮೀಣ ಕುಡಿಯುವ ನೀರು ನೈರ್ಮಲ್ಯ ಇಲಾಖೆಯ ಎಡಬಲಿ ಪ್ರದೀಪ್ ಕುಮಾರ್, ಸಮಾಜ ಕಲ್ಯಾಣಾಧಿಕಾರಿ ಜ್ಯೋತಿ ಎಲಿವಾಳ, ಹೇಮಾದ್ರಿ ನಾಯ್ಕ್, ಯಾಸಿನ್, ದೈಹಿಕ ಶಿಕ್ಷಣ ಪರಿವೀಕ್ಷಕ ರಫಿ ಅಹಮದ್ ಖವಾಸ್, APMC ಕಾರ್ಯದರ್ಶಿ ತಿಮ್ಮಪ್ಪ ನಾಯ್ಕ್, CDPO ರೇಣುಕಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಶೈಕ್ಷಣಿಕ ಸಾಧನೆಗೈದ BCM ವಿದ್ಯಾರ್ಥಿಗಳಿಗೆ ಪುರಸ್ಕಾರ ನೀಡಿ ಜನಿಸ್ತಾರೆ. ಇವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಹುಣಸೂರು ತಾಲೂಕಿನಲ್ಲಿಯೇ ನೆರವೇರಿಸ್ತಾರೆ. ತದನಂತರ BSc ಪದವಿಯನ್ನ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಅವರು ಪದವಿಯನ್ನು ಪೂರ್ಣಗೊಳಿಸ್ತಾರೆ. ಅದಾದ ನಂತರ ದಿವಂಗತ ದೇವರಾಜ ಅರಸರವರ 111ನೇ ಜನ್ಮ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದಾರೆ. ಈಗಾಗಲೇ ನಮ್ಮ BCM ಅಧಿಕಾರಿಯಾಗಿರುವಂತಹ ಶ್ರೀಯುತ ರಮೇಶ್ ಸರ್ ಅವರು ಅವರ ಒಂದು ಸಂಕ್ಷಿಪ್ತ ಜೀವನ ಮಾಹಿತಿಯನ್ನ ನಮ್ಮ ಮುಂದೆ ತೆಗೆದಿದ್ದಾರೆ. ಬಹುತೇಕ ಅವರು ಮಾಡಿರುವಂತಹ ಕಾರ್ಯಕ್ರಮಗಳ ಒಂದು ಪಟ್ಟಿಯನ್ನೇ ತಮ್ಮ ಮುಂದೆ ಬಿಚ್ಚಿಡುವ ಮೂಲಕ ಪ್ರಾಸ್ತಾವಿಕ ಮಾತುಗಳನ್ನ ಇಲ್ಲಿ ಹೇಳಿರುವಂತದ್ದನ್ನ ಕಾಣ್ತಾ ಇದ್ದಾರೆ. ಆದ್ರೆ ನಾವು ನಮ್ಮ ಕರ್ನಾಟಕ ಸ್ವತಂತ್ರಗೊಂಡ ಹಂತದಲ್ಲಿ ಹಲವಾರು ನಾಯಕರನ್ನ ಕಂಡಿದೆ, ಹಲವಾರು ಮುಖ್ಯಮಂತ್ರಿಗಳನ್ನ ಕಂಡಿದೆ. ಅಂತಹ ನಾಯಕ ಮೇಧಾವಿಗಳಲ್ಲಿ ಯಾಕೆ ನಾವು ಇವತ್ತು ದಿವಂಗತ ದೇವರಾಜ ಅರಸರವರ ಜಯಂತಿಯನ್ನೇ ಆಚರಣೆ ಮಾಡಬೇಕು ಅಂತಕ್ಕಂಥ ನಿರ್ಧಾರವನ್ನ ಸರ್ಕಾರ ಮಾಡಿದೆ ಅಂತಕ್ಕಂಥದ್ದು ಇಲ್ಲಿ ಬಹಳಷ್ಟು ವಿಚಾರ ಮಾಡಲಿಕ್ಕೆ ಇರುವಂತಹ ಪ್ರಸ್ತುತ ವಿಚಾರ. ತಮಗೆಲ್ಲ ಗೊತ್ತಿದೆ, ನಮ್ಮ ಇವತ್ತು ರಾಷ್ಟ್ರ ಮುಂದುವರಿಲಿಕ್ಕೆ, ನಮ್ಮ ರಾಜ್ಯ ಮುಂದುವರಿಲಿಕ್ಕೆ ಹಲವಾರು ನಾಯಕರು ತಮ್ಮ ಆಡಳಿತದ ಅವಧಿಯಲ್ಲಿ ವಿಶಿಷ್ಟವಾಗಿರುವಂತಹ ಕಾರ್ಯಕ್ರಮಗಳನ್ನ ಜನರಿಗೆ ಕೊಟ್ಟಿರುವಂತದ್ದನ್ನ ಕಂಡಿದೆ. ಆದ್ರೆ ಇವತ್ತು ನಾವು ಅಭಿವೃದ್ಧಿ ಅಂತಕ್ಕಂಥ ವಿಚಾರಕ್ಕೆ ನೋಡೋದಾದ್ರೆ ಯಾವುದನ್ನ ನಿಜವಾದ ಅಭಿವೃದ್ಧಿ ಅಂತ ಹೇಳ್ತೇವೆ ಅಂತಕ್ಕಂಥದ್ದು ಇಲ್ಲಿ ಬಹಳಷ್ಟು ಪ್ರಾಮುಖ್ಯತೆಯನ್ನ ಪಡೆಯುತ್ತೆ. ಒಬ್ಬೊಬ್ಬ ಮುಖ್ಯಮಂತ್ರಿ ಕಾಲದಲ್ಲಿ, ಒಬ್ಬೊಬ್ಬ ಪ್ರಧಾನಿ ಕಾಲದಲ್ಲಿ ಒಂದೊಂದು ವಿಚಾರಕ್ಕೆ ಹೆಚ್ಚೆಚ್ಚು ಗಮನವನ್ನು ಕೊಟ್ಟು ಅವರು ತಮ್ಮ ಆಡಳಿತದ ಅವಧಿಯಲ್ಲಿ ಅದನ್ನ ಜಾರಿಗೆ ತರಲಿಕ್ಕೆ ಮಾಡಿರುವಂತಹ ಪ್ರಯತ್ನಗಳು ನಮ್ಮ ಮುಂದಿದ್ದಾವೆ. ಹಾಗಾಗಿ ಒಂದೊಂದು ವಿಚಾರದಲ್ಲಿ ನಾವು ಒಬ್ಬೊಬ್ಬ ಮುಖ್ಯಮಂತ್ರಿಯನ್ನ, ಒಬ್ಬೊಬ್ಬ ನಾಯಕನನ್ನ ನಾವು ಹೆಸರಿಟ್ಟು ಹೇಳ್ತೇವೆ, ಇವರು ಇಂಥ ಕೆಲಸ ಇವ್ರ ಕಾಲದಲ್ಲಿ ಆಗಿದೆ ಅಂತಕ್ಕಂಥದ್ದು. ಆದ್ರೆ ಎಲ್ಲ ರೀತಿಯ ಕೆಲಸ ಕಾರ್ಯಗಳಿಗೆ ಬುನಾದಿಯಾಗಿರುವಂತಹ ಕಾರ್ಯಕ್ರಮಗಳನ್ನ ದಿವಂಗತರ ಅರಸರವರ ಕಾಲದಲ್ಲಿ ಜಾರಿಗೆ ಬಂದವು ಅಂತಕ್ಕಂಥದ್ದು ಇಲ್ಲಿ ಬಹಳಷ್ಟು ಮುಖ್ಯ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಒಂದು ಸಾಮಾನ್ಯ ಸಂಸ್ಕೃತಿ ಹೊಂದಿರುವಂತಹ, ಒಂದು ಮನೆತನದಿಂದ ಬಂದಿರುವಂತಹ ಒಬ್ಬ ವ್ಯಕ್ತಿ, ಸಾಮಾನ್ಯ ಮೈಸೂರಿನ ಹುಣಸೂರು ತಾಲೂಕಿನ ಒಂದು ಹಳ್ಳಿಯಲ್ಲಿ ಜನಿಸಿರುವಂತಹ ಒಬ್ಬ ವ್ಯಕ್ತಿ, ಶ್ರಮ ಸಂಸ್ಕೃತಿಯ ಆಧಾರದಲ್ಲಿ ಹುಟ್ಟಿರುವಂತಹ ಒಬ್ಬ ವ್ಯಕ್ತಿ ಇವತ್ತು ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಮಾದರಿಯಾಗಿರುವಂತಹ ಆಡಳಿತವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವರ ಒಂದು ಕಾಣಿಕೆಗಳು ಇವತ್ತು ಅವರ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ನಮಗೆ ಸ್ಫೂರ್ತಿಯನ್ನ ನೀಡಿದ್ದಾವೆ ಅಂತಕ್ಕಂಥದ್ದು ನಾವಿಲ್ಲಿ ಕಾಣಬಹುದಾಗಿದೆ. ಇಂತಹ ಒಬ್ಬ ವ್ಯಕ್ತಿ ಆಕಸ್ಮಿಕವಾಗಿ ರಾಜಕೀಯಕ್ಕೆ ಬಂದಂತದ್ದು. ಈಗಾಗಲೇ ನೋಡಿದ್ರೆ ನಮ್ಮ ರಮೇಶ್ ಸರ್ ಹೇಳಿದ್ರು, ಅವರು ಅನಿರೀಕ್ಷಿತವಾಗಿ ರಾಜಕೀಯಕ್ಕೆ ಬಂದಂತ ವ್ಯಕ್ತಿ ಡಾಕ್ಟರ್ ದಿವಂಗತ ದೇವರಾಜ ಅರಸು ಅವರು ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಅವರ ಮೂಲತವಾಗಿ BSc ಪದವಿಯನ್ನ ಸೆಂಟ್ರಲ್ ಮಹಾರಾಜ ಕಾಲೇಜಿನಲ್ಲಿ ಹೊಂದಿದ ಮೇಲೆ ಒಬ್ಬ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಬಹುದಾಯಿತು, ಒಬ್ಬ ಸರ್ಕಾರಿ ನೌಕರಾಗಬಹುದಾಯಿತು. ಆದ್ರೆ ಅವತ್ತಿನ ಸಂದರ್ಭದಲ್ಲಿ ಆಗಾಗ್ಗೆ ಆ ಮಿಲಿಟರಿ ಪರೀಕ್ಷೆಯನ್ನ ಬರೆದಂತ ಸಂದರ್ಭದಲ್ಲಿ ಇಂಗ್ಲೆಂಡಿನ ಒಂದು ಕಮಿಷನ್ ಅವರಿಗೆ, ಆ ಕಿಂಗ್ಸ್ ಕಮಿಷನ್ ಅಂತಕ್ಕಂಥದ್ದು ಸೂಚನೆ ಕೊಟ್ಟಿತ್ತು, ತಾವು ಸೈನ್ಯಕ್ಕೆ ಸೇರ್ಬೇಕು ಅಂತಕ್ಕಂಥ ಒಂದು ಆದೇಶ ಪತ್ರವನ್ನ ನೀಡಿತ್ತು. ಆದ್ರೆ ಅವರು ಕೂಡ ಉತ್ಸುಕರಾಗಿದ್ರು, ಇಷ್ಟು ಪದವಿಯನ್ನು ಹೊಂದಿರುವಂತ ವ್ಯಕ್ತಿ, ಅರ್ಹತೆ ಇರುವಂತ ವ್ಯಕ್ತಿ ಸೈನ್ಯಕ್ಕೆ ಸೇರ್ಬೇಕು ಅಂತಕ್ಕಂಥದ್ದು. ಅವತ್ತಿನ ಸಂದರ್ಭ ಏನು ಅಂತಂದ್ರೆ 2ನೇ ಮಹಾಯುದ್ಧದ ಸಂದರ್ಭ. ಇಡೀ ಜಗತ್ತಿನಲ್ಲಿ 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಇಂಗ್ಲೆಂಡ್ ಕೂಡ ಭಾಗವಹಿಸಿತ್ತು. ಇಂಗ್ಲೆಂಡಿನ ಪರವಾಗಿ ನಾನು ಸೈನಿಕನಾಗಿ ಭಾಗವಹಿಸಬೇಕಾಗುತ್ತೆ ಅಂತಕ್ಕಂಥ ಒಂದು ಅರಿವು ಇದ್ರೂ ಕೂಡ ಅವರು ಸೈನ್ಯಕ್ಕೆ ಸೇರಿಕೆ ಉತ್ಸುಕರಾಗಿದ್ರು. ಆದ್ರೆ ಅದೃಷ್ಟ ಅವರಿಗೆ ಆ ರೀತಿ ಹೋಗ್ಲಿಕ್ಕೆ ಬಿಡಲಿಲ್ಲ. ಆ ಸೈನಿಕ ಸೇರ್ಲಿಕ್ಕೆ ಹೋಗಬೇಕಾಗಿರುವಂತ ವ್ಯಕ್ತಿ, ಆ ಆಗ್ರಹ ನೋಡಿರುವಂತ ಅವರ ತಾಯಿ
ದೇವಿ ರಮಣಿ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾರೆ, ಹಠ ಹಿಡಿತಾರೆ, ನೀನು ಯಾವುದೇ ಕಾರಣಕ್ಕೆ ಸೈನ್ಯವನ್ನು ಸೇರಬಾರ್ದು ಅಂತ ಹೇಳಿ ಮನೆಯಲ್ಲಿ ಬಹಳಷ್ಟು ಹಠ ಹಿಡಿದ್ರಿಂದ ಅವರು ಅನಿವಾರ್ಯವಾಗಿ ಸೈನ್ಯಕ್ಕೆ ಸೇರಲಿಕ್ಕೆ ಆಗಲಿಲ್ಲ. ತಾಯಿಯ ಮಾತಿಗೆ ಬೆಲೆ ಕೊಟ್ಟು ಅವರು ಸೈನ್ಯಕ್ಕೆ ಸೇರೋದ್ರಿಂದ ವಂಚಿತರಾಗಿ ತಾವು ಅಲ್ಲೇ ಊರಲ್ಲೇ ಕೃಷಿ ಕುಟುಂಬವನ್ನ, ಕೃಷಿ ಕೆಲಸವನ್ನ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಕೃಷಿಯಲ್ಲಿನ ತಮ್ಮ ಜೀವನವನ್ನು ಕಾಣ್ಕೋಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಿರ್ತಾರೆ. ನಂತರದಲ್ಲಿ ಆ ಸಂದರ್ಭದಲ್ಲಿ ಅವರಿಗೆ ಪರಿಚಯ ಇರುವಂತ ಆ ಹುಣಸೂರಿನಲ್ಲಿ ಇರುವಂತ ಸಾವುಕಾರ ಚೆನ್ನಯ್ಯ ಅಂತಕ್ಕಂಥ ವ್ಯಕ್ತಿ, ಒಬ್ಬ ಹಿರಿಯರು. ಸಾವುಕಾರ ಚೆನ್ನಯ್ಯನವರ ಒಂದು ಪ್ರಚೋದನೆಯಿಂದಾಗಿ ಅವರು ರಾಜಕೀಯಕ್ಕೆ ಬರಬೇಕಾಗತ್ತೆ. ಅವತ್ತಿನ ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರಾಗ್ತಾರೆ. ಅನಂತರದಲ್ಲಿ 1956ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಅವರು 1952ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಹುಣಸೂರಿನ ಶಾಸಕರಾಗಿ ಆಯ್ಕೆ ಆಗಿರುವಂತದ್ದನ್ನ ನಾವು ಕಾಣ್ತೇವೆ. ಅಂದ್ರೆ ಅವರು ಯಾವುದೇ ಒಂದು ರಾಜಕೀಯ ಗುರಿಯನ್ನೇ ಇಟ್ಟುಕೊಂಡು ರಾಜಕೀಯಕ್ಕೆ ಬರಬೇಕು, ಅಧಿಕಾರ ಚಲಾಯಿಸಬೇಕು ಎಂತಕ್ಕಂಥ ಹಂಬಲದೊಂದಿಗೆ ಬಂದಂತ ವ್ಯಕ್ತಿ ಅಲ್ಲ. ಆಕಸ್ಮಿಕವಾಗಿ ರಾಜಕೀಯ ಕ್ಷೇತ್ರಕ್ಕೆ ಕಾಲಿಟ್ಟಿರುವಂತಹ ವ್ಯಕ್ತಿ, ಜನಸಾಮಾನ್ಯರ ಮೊದಲಲ್ಲಿ ಬೆಳೆದಿರುವಂತಹ ವ್ಯಕ್ತಿ, ತನ್ನದೇ ಆಗಿರುವಂತಹ ಛಾಪನ್ನ ರಾಜಕೀಯದಲ್ಲಿ ಮೂಡಿಸಲಿಕ್ಕೆ ಅವಕಾಶ ಸಿಕ್ಕಿತ್ತು ಎಂತಕ್ಕಂಥದ್ದನ್ನ ಅವರು ಮನಗಂಡಿದ್ರು. ಹಾಗಾಗಿ ಒಬ್ಬ ಪ್ರಜಾಪ್ರತಿನಿಧಿ ಕಾಯ್ದೆಯ ಒಬ್ಬ ಸದಸ್ಯನಾದ ನಂತರದಲ್ಲಿ, ಸಭೆಯ ಸದಸ್ಯನಾದ ನಂತರದಲ್ಲಿ ಶಾಸಕರಿಗೆ ಆಯ್ಕೆ ಆಗಿರುವಂತಹ ಸಂದರ್ಭದಲ್ಲಿ ಅವರಿಗೆ ಉತ್ತಮವಾಗಿರುವಂತಹ ಅವಕಾಶ ಸಿಕ್ತು. ತನ್ನ ವಿಚಾರಗಳನ್ನ, ತನ್ನ ಏನು ಕಂಡಿದ್ದಾನೆ, ನನ್ನ ಸುತ್ತಮುತ್ತ ಇರುವಂತಹ ವ್ಯಕ್ತಿಗಳ ಜೀವನದಲ್ಲಿ ಕಂಡಿರುವಂತಹ ವಸ್ತು ಸ್ಥಿತಿಯನ್ನು ಅರ್ಥಕೊಂಡಿರುವಂತಹ ವ್ಯಕ್ತಿ, ನಾನು ಏನ್ ಮಾಡ್ಬೇಕು ಎಂತಕ್ಕಂಥ ಸಂಪೂರ್ಣ ಅರಿವಿರುವಂತಹ ಒಬ್ಬ ವ್ಯಕ್ತಿ ಅಧಿಕಾರಕ್ಕೆ ಬಂದ್ರೆ ಏನೆಲ್ಲ ಬದಲಾವಣೆ ಆಗುತ್ತೆ ಅಂತಕ್ಕಂಥದ್ದು ನಮ್ಮ ಅರಸರವರ ಜೀವನದಿಂದ ನಾವು ಕಾಣಬೇಕಾಗಿದೆ. ಇವತ್ತು ಯಾಕೆ ನಾವು ಅರಸರವ್ರನ್ನ ಇಷ್ಟು ಗೌರವದಿಂದ ಕಾಣ್ತೇವೆ, ಅವರ ಜಯಂತಿಯನ್ನ ಇಡೀ ರಾಜ್ಯಾದ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ಜನರ ಮಧ್ಯದಲ್ಲಿ ಬೆಳೆದಂತ ವ್ಯಕ್ತಿ ಅರಸರವರು. ನಾವು ಒಂದ್ ಕಡೆ ಹೇಳ್ತೇವೆ, ರಾಜಕಾರಣಿಗಳಿಗೆ ಕಣ್ಣು ಮತ್ತು ಕಿವಿ ಬಹಳಷ್ಟು ಉತ್ತಮವಾಗಿದ್ರೆ ಉತ್ತಮ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ. ಆದ್ರೆ ದುರ್ದೈವ ಬಹಳಷ್ಟು ರಾಜಕಾರಣಿಗಳಲ್ಲಿ ಬಾಯಿ ಮುಂದಿರುತ್ತೆ, ಕಣ್ಣು ಕಿವಿ ಮುಚ್ಚಿಬಿಟ್ಟಿರ್ತಾರೆ ಅಂತಕ್ಕಂಥದ್ದು ಇವತ್ತಿನ ಅನೇಕ ಸಂದರ್ಭದಲ್ಲಿ ನಾವು ಕಾಣ್ತೇವೆ. ಅಂತಹ ರೀತಿಯ ವ್ಯಕ್ತಿಗಳಿಗೆ ಹೊರತಾಗಿರುವಂತಹ ವ್ಯಕ್ತಿ ಅಂತ ಹೇಳಿದ್ರೆ ಅರಸರವರು. ಅವರು ಕಣ್ಣನ್ನು ಬಹಳ ಸ್ಪಷ್ಟವಾಗಿ ನೋಡ್ತಾ ಇದ್ರು, ಕಿವಿ ಬಹಳಷ್ಟು ಸೂಕ್ಷ್ಮವಾಗಿದ್ದು ಎಲ್ಲರನ್ನು ಗಮನಿಸ್ತಾ ಇದ್ರು. ಜನಸಾಮಾನ್ಯರ ಮೊತ್ತದಲ್ಲಿ ಜನರ ಜೀವನ ಹೇಗಿದೆ ಅಂತಕ್ಕಂಥದ್ದನ್ನ ಕಣ್ಣು ತೆರೆದು ಮುಕ್ತ ಮನಸ್ಸಿನಿಂದ ನೋಡಿರುವಂತಹ ವ್ಯಕ್ತಿಗೆ ಜನರ ಸಮಸ್ಯೆಗಳು ಮನಮುಟ್ಟುವಂತೆ ಗೊತ್ತಾಗಿತ್ತು. ಹಾಗಾಗಿ ಏನಾದರೂ ಮಾಡಿ ನನ್ನ ಅಧಿಕಾರದ ಅವಧಿಯಲ್ಲಿ ಈ ಜನರ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು ಅಂತಕ್ಕಂಥದ್ದು ಅದು ಅವರ ಮನಸ್ಸಿನಲ್ಲಿರುವಂತಹ ಅದಮ್ಯವಾಗಿರುವಂತಹ ಒಂದು ವಿಚಾರ. ಆ ವಿಚಾರವನ್ನ ಹೊರಗಡೆ ತರಲಿಕ್ಕೆ ಅವರಿಗೆ ರಾಜಕೀಯ ಅಧಿಕಾರ ಒಂದು ಅಸ್ತ್ರವಾಯಿತು. ಹಾಗಾಗಿ ರಾಜಕೀಯ ಅಧಿಕಾರ ಅಂತಕ್ಕಂಥದ್ದು ಶಾಸಕ ಸ್ಥಾನ ಅಂತಕ್ಕಂಥದ್ದಾಗಿರುವುದು ಮುಂದೆ ನಮ್ಮ ದೇಶದಲ್ಲಿರುವಂತಹ ಒಂದು ವಿಸ್ತೃತ ಸಂದರ್ಭದಲ್ಲಿ ಅವರಿಗೆ ನಮ್ಮ ಕಾಂಗ್ರೆಸ್ ವಿಭಜನೆ ಆದಂತಹ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರನ್ನ ಬೆಂಬಲಿಸ್ತಾರೆ, ಪಕ್ಷ ಹೋರಾಗುತ್ತೆ. ಅವರ ಒಂದು ಪ್ರಯತ್ನವಾಗಿ ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ಕಾಂಗ್ರೆಸ್ ಸಂಪೂರ್ಣ ಅಧಿಕಾರವನ್ನು ಪಡೆದು ಅಧಿಕಾರಕ್ಕೆ ಬರುತ್ತೆ. ಅಂತ ಒಂದು ಸುಸಂದರ್ಭದಲ್ಲಿ ಅವರು ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ. ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಅವರು ವಿಚಾರ ಮಾಡಿದ್ದೇನು ಅಂತ ಹೇಳಿದ್ರೆ, ನಮ್ಮ ಬಹಳಷ್ಟು ರಾಜಕಾರಣಿಗಳಿಗೆ ಅಧಿಕಾರ ಅಂತ ಹೇಳಿದ್ರೆ ಅದೊಂದು ದಪ್ಪ, ಅಧಿಕಾರ ಅಂತ ಹೇಳಿದ್ರೆ ಅದು ಒಂದು ಯಾವುದೋ ನಮಗೆ ಸಿಕ್ಕಂತ ಒಂದು ಅಹಂಕಾರ ಅಂತ ಹೇಳಿ ನೋಡ್ತಾರೆ. ಆದ್ರೆ ಅದಕ್ಕೆ ಹೊರತಾಗಿರುವಂತಹ ವ್ಯಕ್ತಿಗಳು ನಮ್ಮ ಅರಸರು. ಅಧಿಕಾರ ಇರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಹಿಂದುಳಿದವರನ್ನ ಮೇಲೆ ಕೆತ್ತಲಿಕ್ಕೆ ಇರುವಂತ